ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬೆಣಚಗೆರೆ ಗೇಟ್ನಲ್ಲಿರುವ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ತಹಶೀಲ್ದಾರ್ ಬಿ ಆರತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇದರಿಂದ ಅವರ ಭವಿಷ್ಯ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಸಮಾಜ ಆರ್ಥಿಕ ಶೈಕ್ಷಣಿಕವಾಗಿ ಬೆಳೆಯೋದಿಕ್ಕೆ ಒಂದು ಸರ್ಕಾರಗಳು ಎಷ್ಟೇ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಿದರೂ ಸಹ the parents should also invest mostly on the education because this is the best investment that parents should do. ಆಸ್ತಿನ ಮಾಡೋದಲ್ಲ ಮಕ್ಕಳಿಗೋಸ್ಕರ. ಎಜುಕೇಷನ್ is the best investment not only in terms of degrees but also in terms of personality. ಶಿಕ್ಷಣವನ್ನು ನಾವು ವ್ಯಕ್ತಿತ್ವವಾಗಿ ಬದಲಾವಣೆಗೆ ಏನೇನು ಬೇಕು ಮಕ್ಕಳಿಗೆ ಅದರ ಮೇಲೆ ನಾವು ಒಂದು ಪೇರೆಂಟ್ಸ್ ಆಗಿ ಇನ್ವೆಸ್ಟ್ ಮಾಡಿದರೆ ಈ ಸಮಾಜಕ್ಕೆ ಉತ್ತಮ ಉಡುಗೊರೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಶಾಲೆ, ನಮ್ಮ ಗುಬ್ಬಿಯಂತಹ ಒಂದು ರೂರಲ್ ಎಕಾನಮಿಯಲ್ಲಿ ಇಟ್ ಈಸ್ ಪ್ರಮೋಟಿಂಗ್ ಮೋರ್ ಟುವರ್ಡ್ಸ್ ಎ ಗುಡ್ ಎಜುಕೇಷನ್. ಸೊ ಆದ್ದರಿಂದ ತಾವೆಲ್ಲರೂ ನಮ್ಮ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ಸೇರಿಸೋದ್ರ ಮುಖಾಂತರ ಹಾಗೂ ನಮ್ಮ ಶಾಲೆ ಈ ಗುಬ್ಬಿ ತಾಲೂಕಿಗೆ ಇಂತಹ ಒಳ್ಳೆಯ ಸಮಾಜವನ್ನು ಕಟ್ಟಕ್ಕೆ ಇನ್ನೂ ತುಂಬ ಶತಮಾನಗಳೇ ಕಳೆಯಲಿ. ಬಿಕಾಸ್ ಸರ್ ಹೇಳ್ತಾ ಇದ್ರು 10 years ಆಯಿತು, ಇಟ್ಸ್ ಬೀನ್ ಎ ಡಿಕೇಡ್. ನಾವು 10 ವರ್ಷಗಳು ಕಳೆದಿದೆ. ಹೀಗೆ ಹಲವು ಡೆಕೇಡ್ಸ್, ಇನ್ನು ಶತಮಾನಗಳು ಇದೇ ಥರ ದಶಕಗಳು ಕಳೀಲಿ ಅಂತ ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿ.ಬಿ. ಚಂದ್ರಶೇಖರ್ ಬಾಬು ಮಾತನಾಡಿ, ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿದಾಗ ತಾನಾಗಿಯೇ ಆರ್ಥಿಕ ಸಾಮಾಜಿಕವಾಗಿ ಶಕ್ತಿ ಸಮಾಜದಲ್ಲಿ ಮೇಲ್ಬರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. Academics build knowledge and discipline. Just now our Tahsildar ma'am has told, invest on your children. ಎಷ್ಟು ಅರ್ಧಗರ್ಭಿತವಾದಂತಹ ಮಾತನಾಡಿದ್ರು ಅಂತ ನಾವಾದರೂ ಅನ್ಕೋಬೇಕು. ವಾಟ್ ಡಸ್ ಇಟ್ ಮೀನ್? ಇನ್ವೆಸ್ಟ್ ಆನ್ ಚಿಲ್ಡ್ರನ್. ಏನು ಬಂಡವಾಳ ಆಗ್ತಾ ಇಲ್ಲ. ಇನ್ವೆಸ್ಟ್ ಮೀನ್ಸ್ ನಿಮ್ಮೆಲ್ಲ ಶಕ್ತಿನ, ನಿಮ್ಮೆಲ್ಲ ಎನರ್ಜಿನ, ನಿಮ್ಮೆಲ್ಲ ಸಾರ್ಥಕತೆನ ಪೇರೆಂಟ್ಸ್ ಇಫ್ ಯು ಪುಟ್ ದಿಸ್ ಡೇ, ಅವರೇ ನಿಮಗೆ ಕೋಟಿಗಳಿಗೆ ಬೇಕಾದಂತಹ ಮುಂದಿನ ಭವಿಷ್ಯದ ನಿಮ್ಮ ಮಕ್ಕಳಾಗಿ, ಸಮಾಜದ ಮಕ್ಕಳಾಗಿ, ಸಮಾಜವನ್ನು ತಿದ್ದಲಿಕ್ಕೆ ಸನ್ನದ್ಧರಾಗ್ತಾರೆ ಅನ್ನೋ ಒಂದು ಮಾತನ್ನ ಬಹಳ ಅರ್ಥಗರ್ಭಿತವಾಗಿ ಟುಡೇ ತಹಸೀಲ್ದಾರ್ ಮ್ಯಾಮ್ ಹ್ಯಾಸ್ ಟೋಲ್ಡ್. ಆಸ್ ಇಟ್ ಈಸ್ ಸನ್ಮಾನ್ಯ BO ಸರ್ ಅದನ್ನು ಹೇಳಿದ್ರು, ನಾಟರಾಜ್ ಸರ್ ಅವರು ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ರು. ನಮ್ಮ ಶಾಲೆ ಗೌರ್ಮೆಂಟ್ ಶಾಲೆನೆಲ್ಲ, ಬಿಕಾಸ್ ಈಸ್ ದಿ BO, ಬ್ಲಾಕ್ ಎಜುಕೇಶನ್ ಆಫೀಸರ್ ಫಾರ್ ಆಲ್ ದಿ ಗೌರ್ಮೆಂಟ್ ಸ್ಕೂಲ್ಸ್ ಇನ್ ದಿ ತಾಲೂಕ್. ಅದ್ರ ಜೊತೆ ವಿ ಶುಡ್ ಗೋ ಟುಗೆದರ್ ಅಂತ. ದಟ್ ಮೀನ್ಸ್ ಅವರು ಬೇರೆ ಮಕ್ಕಳಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮಕ್ಕಳು ಒಂದಲ್ಲ, ನಾವೆಲ್ಲರೂ ಹೊರಟಿದಂಥದ್ದು ಸಮಾಜ ತಿದ್ದಲಿಕ್ಕೋಸ್ಕರ, ಸಮಾಜ ಬೆಳೆಸಲಿಕ್ಕೋಸ್ಕರ. ವಿ ಹ್ಯಾವ್ ಟು ಗೋ ಟುಗೆದರ್. ಅದು ಯಾವಾಗ ಸಾಧ್ಯ ಅಂದರೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಬ್ರು. ಇಫ್ ಪೇರೆಂಟ್ಸ್ ಕೋಆಪರೇಟ್ ವಿತ್ ದಿ ಇನ್ಸ್ಟಿಟ್ಯೂಷನ್, ವಿತ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಇಫ್ ಕೋಆಪರೇಟ್ಸ್ ಮೀನ್ಸ್ ಇಟ್ ಈಸ್ ಪಾಸಿಬಲ್. ನಿಮ್ಮ ಮುದ್ದಿನ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಇಬ್ರು ನಿಮ್ಮ ಮುಂದೆ ಪ್ರಸ್ತುತ. ಇದೇ ವೇಳೆ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು MS, ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ನವ್ಯ ಬಾಬು, ಮುಖ್ಯೋಪಾಧ್ಯಾಯ ಶಬನ ಹಾಗೂ ಶಿಕ್ಷಕರು, ಸಿಬ್ಬಂದಿಗಳು, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು. Our friends are here to tell you that they aren't stylish. They carry their own unique style with pride. Come along to see and enjoy our performance. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.